ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಸ್ಟಡಿ ಬ್ಲೂಪ್ರಿಂಟ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ದ್ವಿತೀಯ PUCಯ ವ್ಯವಹಾರ ಅಧ್ಯಯನದ ನೀಲನಕ್ಷೆಯನ್ನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ವ್ಯವಹಾರ ಅಧ್ಯಯನದಲ್ಲಿ ಕೂಡ ನಿಮಗೆ 80 ಅಂಕ ಇರುವಂಥದ್ದು. 80 ಅಂಕ ಯಾವ ರೀತಿ ಕೇಳ್ತಾರೆ ಅಂದರೆ, ನಿಮಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಜೊತೆಗೆ 1 ಮಾರ್ಕ್ ಕ್ವಶನ್ ಇರುತ್ತೆ, ಮತ್ತು ಹೊಂದಿಸಿ ಬರೆ ಇರುತ್ತೆ. ಟೋಟಲಾಗಿ ಅಲ್ಲಿ 20 ಅಂಕ ಸಿಗುವಂಥದ್ದು. ಮತ್ತು 2 ಅಂಕದ ಕ್ವಶನ್ ಇರುತ್ತೆ. ಇಲ್ಲಿ 1 ಅಂಕದಾದ್ಮೇಲೆ 2 ಅಂಕದ ಕ್ವಶನ್ ಇರುತ್ತೆ. ಅದಾದಮೇಲೆ 5 ಅಂಕದಿರಲ್ಲ, 4 ಅಂಕದ ಕ್ವಶನ್ ಇರುತ್ತೆ, ಮತ್ತು 10 ಅಂಕದಿರಲ್ಲ, 8 ಅಂಕದ ಕ್ವಶನ್ ಇರುತ್ತೆ. ಇಲ್ಲಿ ನೋಡಿ, ಮಲ್ಟಿಪಲ್ ಚಾಯ್ಸು, ಫಿಲ್ಲಿಂಗ್ ದ ಬ್ಯಾಂಕ್ಸು, ಮತ್ತು ನಿಮಗೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ 1 ಮಾರ್ಕು ಎಲ್ಲ ಕೂಡಿ 20 ಮಾರ್ಕ್ಸ್ ಆದರೆ ನಿಮಗೆ 2 ಅಂಕದ ಕ್ವಶನ್ ಇರುತ್ತೆ ಶಾರ್ಟ್ ಆನ್ಸರು, ಮತ್ತು ಲಾಂಗ್ ಆನ್ಸರ್ 4 ಅಂಕದ ಕ್ವಶನ್ ಆನ್ಸರ್ ಇರುತ್ತೆ, ಜೊತೆಗೆ 8 ಅಂಕದ ಕ್ವಶನ್ ಆನ್ಸರ್ ಇರುತ್ತೆ. ನಾನು ಯಾವ ರೀತಿ ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ ಅಂತ ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಕೇಳ್ತಾರೆ, ಯಾವ ಅಧ್ಯಾಯದಲ್ಲಿ ಎಷ್ಟು ಅಂಕಗಳನ್ನು ಕೇಳ್ತಾರೆ ಅಂತ ಅಧ್ಯಾಯ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ಒಂದು ನೋಟ್ ಇಟ್ಕೊಂಡು ಕರೆಕ್ಟಾಗಿ ನೀವು ನೋಟ್ ಮಾಡ್ಕೊಂಡ್ರೆ ನಿಮಗೆ ಸ್ಟಡಿ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ ನಿಮಗೆ ರಿಮೆಂಬರು, ಅಂಡರ್ಸ್ಟ್ಯಾಂಡು, ಅಪ್ಲೈ ಕ್ವಶನ್ನು ಮತ್ತು ಹಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಕರೆಕ್ಟಾಗಿ 1ನೇ ಅಧ್ಯಾಯದಲ್ಲಿ ಎಷ್ಟು ಅಂಕ ಕೇಳ್ತಾರೆ, 2ನೇ ಅಧ್ಯಾಯದಲ್ಲಿ ಎಷ್ಟು ಕೇಳ್ತಾರೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸ್ವಲ್ಪ ನೋಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಅದಕ್ಕೂ ಮುಂಚೆ ನಾನು PUC ಬ್ಯಾಚ್ ಅಂತ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪ್ಗೆ ಏನಾದರೂ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗೋದ್ರ ಮುಖಾಂತರ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡೋದ್ರ ಮುಖಾಂತರ ನೀವು ಅಲ್ಲಿ ಕ್ಲಾರಿಫಿಕೇಷನ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ. ಟೋಟಲಾಗಿ ನಿಮಗೆ 12 ಅಧ್ಯಾಯ ಬರುತ್ತೆ, ಇಲ್ಲ 11 ಅಧ್ಯಾಯ ಬರುತ್ತೆ. ಟೋಟಲಾಗಿ ನಿಮಗೆ ಆ 11 ಅಧ್ಯಾಯದಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ನೋಡ್ತಾ ಹೋದರೆ, ಮೊದಲನೇ ಅಧ್ಯಾಯ ಬರುತ್ತೆ. ಮೊದಲನೇ ಅಧ್ಯಾಯದಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ 2 ಕೇಳ್ತಾರೆ, 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ 1 ಕೇಳ್ತಾರೆ. ಹಾಗೆ 4 ಅಂಕದ ಪ್ರಶ್ನೆ 1ನೇ ಅಧ್ಯಾಯದಲ್ಲಿ ಇರೋದಿಲ್ಲ, 8 ಅಂಕದ 1 ಪ್ರಶ್ನೆ ಕೇಳುವಂಥದ್ದು ಮೊದಲನೇ ಅಧ್ಯಾಯದಲ್ಲಿ. ಹಾಗೆ 2ನೇ ಅಧ್ಯಾಯ ಬರುತ್ತೆ, ವ್ಯವಹಾರ ಅಧ್ಯಯನದಲ್ಲಿ 2ನೇ ಅಧ್ಯಾಯ ಬರುತ್ತೆ. ಅದರಲ್ಲಿ 8 ಮಾರ್ಕ್ಸ್ ಬರುವಂಥದ್ದು. 8ರಲ್ಲಿ 1 ಅಂಕದ ಪ್ರಶ್ನೆ 2 ಇರುತ್ತೆ, 2 ಅಂಕದ ಪ್ರಶ್ನೆ 1 ಇರುತ್ತೆ, 4 ಅಂಕದ ಪ್ರಶ್ನೆ 1 ಇರುತ್ತೆ, ಮತ್ತು 8 ಅಂಕದ ಪ್ರಶ್ನೆ ಇರೋದಿಲ್ಲ. ನೋಡಿ, 2ನೇ ಅಧ್ಯಾಯದಲ್ಲಿ 2 ಅಂಕದ 1 ಪ್ರಶ್ನೆ, 1 ಅಂಕದ 2 ಪ್ರಶ್ನೆ, ಮತ್ತು 4 ಅಂಕದ 1 ಪ್ರಶ್ನೆ ಇರುವಂಥದ್ದು. ಅದೇ ರೀತಿ 3ನೇ ಅಧ್ಯಾಯ ಬರುತ್ತೆ. 3ನೇ ಅಧ್ಯಾಯದಲ್ಲಿ 1 ಅಂಕದ 1 ಪ್ರಶ್ನೆ ಇರುತ್ತೆ, 2 ಅಂಕದ ಪ್ರಶ್ನೆ ಇರೋದಿಲ್ಲ, ಹಾಗೆಯೇ 4 ಅಂಕದ ಪ್ರಶ್ನೆ 2 ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, 3ನೇ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 1 ಇರುತ್ತೆ, 2 ಅಂಕದ ಪ್ರಶ್ನೆ ಇರೋದಿಲ್ಲ, 4 ಅಂಕದ ಪ್ರಶ್ನೆ 2 ಇರುವಂಥದ್ದು, ಹಾಗೆ 8 ಅಂಕದ ಪ್ರಶ್ನೆ ಇರೋದಿಲ್ಲ. ಅದೇ ರೀತಿ 4ನೇ ಅಧ್ಯಾಯ ಬರುತ್ತೆ. 4ನೇ ಅಧ್ಯಾಯದಲ್ಲಿ ನಿಮಗೆ 1 ಅಂಕದ 1 ಪ್ರಶ್ನೆ ಇರುವಂಥದ್ದು, ಹಾಗೆ 2 ಅಂಕದ 1 ಪ್ರಶ್ನೆ ಇರುವಂಥದ್ದು, 4 ಅಂಕದ 1 ಪ್ರಶ್ನೆ ಇರುವಂಥದ್ದು, 8 ಅಂಕದ ಪ್ರಶ್ನೆ ಇರೋದಿಲ್ಲ. ಅದೇ ರೀತಿ ನಿಮಗೆ 5ನೇ ಅಧ್ಯಾಯ ಬರುತ್ತೆ. 5ನೇ ಅಧ್ಯಾಯ ಯಾವ ರೀತಿ ಇರುತ್ತೆ ಅಂದರೆ, ಟೋಟಲಾಗಿ ನಿಮಗೆ 1 ಅಂಕದ ಪ್ರಶ್ನೆ 3 ಇರುವಂಥದ್ದು. ಈ 1 ಅಂಕದ ಪ್ರಶ್ನೆ ಅಂತ ಹೇಳಿದಲ್ಲಿ ನಿಮಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸು, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸು, ಮತ್ತು ಮ್ಯಾಚ್ ಆಫ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ, ಮತ್ತು 1 ಅಂಕ ಎಲ್ಲ ಮಿಕ್ಸ್ ಆಗೇ ಬರುವಂಥದ್ದು. ಅದಕ್ಕೆ ನಿಮಗೆ 5ನೇ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 3 ಇರುವಂಥದ್ದು, 2 ಅಂಕದ ಪ್ರಶ್ನೆ 1 ಇರುವಂಥದ್ದು, 4 ಅಂಕದ ಪ್ರಶ್ನೆ ಇರೋದಿಲ್ಲ, ಮತ್ತು 8 ಅಂಕದ ಪ್ರಶ್ನೆ 1 ಇರುವಂಥದ್ದು. ನೋಡಿ, 5ನೇ ಅಧ್ಯಾಯದಲ್ಲಿ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ ಇರೋದಿಲ್ಲ, 8 ಅಂಕದ 1 ಪ್ರಶ್ನೆ ಇರುವಂಥದ್ದು. ಅದೇ ರೀತಿ ನಿಮಗೆ 6ನೇ ಅಧ್ಯಾಯ ಬರುತ್ತೆ. 6ನೇ ಅಧ್ಯಾಯದಲ್ಲಿ ನಿಮಗೆ 1 ಅಂಕದ 2 ಕ್ವಶನ್ ಇರುವಂಥದ್ದು, 1 ಅಂಕದ 2 ಕ್ವಶನ್ ಇರುವಂಥದ್ದು, 2 ಅಂಕದ 1 ಕ್ವಶನ್ ಇರುವಂಥದ್ದು, 4 ಅಂಕದ 1 ಕ್ವಶನ್, ಮತ್ತು 8 ಅಂಕದ 1 ಕ್ವಶನ್. ನೋಡಿ, 6ನೇ ಅಧ್ಯಾಯದಲ್ಲಿ 1 ಅಂಕದ 2 ಕ್ವಶನ್ ಇರುತ್ತೆ, 2 ಅಂಕದ 1 ಕ್ವಶನ್ ಇರುತ್ತೆ, 4 ಅಂಕದ 1 ಕ್ವಶನ್ ಇರುತ್ತೆ, ಮತ್ತು 8 ಅಂಕದ 1 ಕ್ವಶನ್ ಇರುವಂಥದ್ದು. ಟೋಟಲಾಗಿ ನಿಮಗೆ 1 ಅಂಕ, 2 ಅಂಕ, 4 ಅಂಕ, 8 ಅಂಕ ಪ್ರತಿ ಇದರಲ್ಲೂ ನಿಮಗೆ 6ನೇ ಅಧ್ಯಾಯದಿಂದ ಕ್ವಶನ್ ಬರುವಂಥದ್ದು. ಹಾಗೆ 7ನೇ ಅಧ್ಯಾಯ ಬರುತ್ತೆ. 7ನೇ ಅಧ್ಯಾಯದಲ್ಲಿ 1 ಅಂಕದ 2 ಕ್ವಶನ್ ಇರುತ್ತೆ, 1 ಅಂಕದ 2 ಕ್ವಶನು, 2 ಅಂಕದ 1 ಕ್ವಶನ್, ಮತ್ತು 4 ಅಂಕದ ಇರೋದಿಲ್ಲ, ಮತ್ತು 8 ಅಂಕದ 1 ಕ್ವಶನ್ ಇರುವಂಥದ್ದು 7ನೇ ಅಧ್ಯಾಯದಲ್ಲಿ. ಇನ್ನು 8ನೇ ಅಧ್ಯಾಯ ಬರುತ್ತೆ. 8ನೇ ಅಧ್ಯಾಯದಲ್ಲಿ 1 ಅಂಕದ 1 ಕ್ವಶನ್ ಇರುತ್ತೆ, 2 ಅಂಕದ 1 ಕ್ವಶನ್ ಇರುತ್ತೆ, 4 ಅಂಕದ 1 ಕ್ವಶನ್ ಇರುವಂಥದ್ದು. 8ನೇ ಅಧ್ಯಾಯದಲ್ಲಿ 8 ಅಂಕದ ಕ್ವಶನ್ ಇರೋದಿಲ್ಲ. ಅದೇ ರೀತಿ 9ನೇ ಅಧ್ಯಾಯ ಬರುತ್ತೆ. 9ನೇ ಅಧ್ಯಾಯದಲ್ಲಿ ನಿಮಗೆ 1 ಅಂಕದ 2 ಕ್ವಶನ್ ಇರುತ್ತೆ, 2 ಅಂಕದ 1 ಕ್ವಶನ್ ಇರುತ್ತೆ, ಅದೇ ರೀತಿ 4 ಅಂಕದ 1 ಕ್ವಶನ್ ಇರುತ್ತೆ, ಮತ್ತು 8 ಅಂಕದ ಕ್ವಶನ್ ಇರೋದಿಲ್ಲ. ಅದೇ ರೀತಿ ಬರುತ್ತೆ 10ನೇ ಅಧ್ಯಾಯ ಬರುತ್ತೆ. 10ನೇ ಅಧ್ಯಾಯದಲ್ಲಿ ನಿಮಗೆ 1 ಅಂಕದ 3 ಕ್ವಶನ್ ಇರುತ್ತೆ, 1 ಅಂಕದ 3 ಕ್ವಶನು, ಹಾಗೆ 2 ಅಂಕದ 1 ಕ್ವಶನು, ಮತ್ತು ಜೊತೆಗೆ ನಿಮಗೆ 4 ಅಂಕದ 2 ಕ್ವಶನ್ ಬರ್ತಿಲ್ಲಿ. 10ನೇ ಅಧ್ಯಾಯದಲ್ಲಿ 4 ಅಂಕದ 2 ಕ್ವಶನ್ ಬರುತ್ತೆ, ಮತ್ತು ಜೊತೆಗೆ 8 ಅಂಕದ ಕೂಡ 1 ಕ್ವಶನ್ ಬರುವಂಥದ್ದು. ನೋಡಿ, ಟೋಟಲಾಗಿ 10ನೇ ಅಧ್ಯಾಯ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. 1 ಅಂಕದ 3 ಕ್ವಶನ್ ಬರುತ್ತೆ, 2 ಅಂಕದ 1 ಕ್ವಶನ್ ಬರುತ್ತೆ, 4 ಅಂಕದ ಕೂಡ 2 ಕ್ವಶನ್ ಬರುತ್ತೆ, ಮತ್ತು 8 ಅಂಕದ ಕೂಡ ನಿಮಗೆ 1 ಕ್ವಶನ್ ಬರುವಂಥದ್ದು. ಇಷ್ಟು 21 ಅಂಕ ಟೋಟಲಾಗಿ 10ನೇ ಅಧ್ಯಾಯದಲ್ಲಿ ಬರುತ್ತೆ. ಅದೇ ರೀತಿ 11ನೇ ಅಧ್ಯಾಯ ನೋಡ್ತಾ ಹೋದರೆ 1 ಅಂಕದ 1 ಕ್ವಶನ್, 2 ಅಂಕದ 1 ಕ್ವಶನ್, 4 ಅಂಕದ 1 ಕ್ವಶನ್ ಇರುವಂಥದ್ದು. 11ನೇ ಅಧ್ಯಾಯದಲ್ಲಿ
1 ಅಂಕದ ಒಂದು ಕ್ವಶನ್, 2 ಅಂಕದ ಒಂದು ಕ್ವಶನ್ ಮತ್ತು 4 ಅಂಕದ ಒಂದು ಕ್ವಶನ್ ಇರುತ್ತೆ. 8 ಅಂಕದ ಕ್ವಶನ್ ಇರೋದಿಲ್ಲ. ಇದು ನಿಮಗೆ ಬಿಸ್ನೆಸ್ ಸ್ಟಡೀಸ್ ಅಂದರೆ ದ್ವಿತೀಯ PUCಯ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ ಆಗಿರುತ್ತೆ. ಇದು ನೀಲನಕ್ಷೆ. ಮತ್ತು ಮಾಡಲ್ ಕ್ವಶನ್ ಪೇಪರ್ ಏನಾದರೂ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದು ಕೂಡ ನಿಮಗೆ ಯೂಸ್ ಆಗುತ್ತೆ ಅನ್ಕೊತೀನಿ. ಈ ರೀತಿ ನಿಮಗೆ ಕ್ವಶನ್ ಇರುವಂಥದ್ದು ಟೋಟಲಾಗಿ ಇಷ್ಟು ಕ್ವಶನ್ ಪೇಪರ್ ಇರುತ್ತೆ, ಇಷ್ಟು ಬ್ಲೂ ಪ್ರಿಂಟ್ ಇರುತ್ತೆ. ನೀವು ಕಂಪ್ಲೀಟಾಗಿ ಇದನ್ನು ಸ್ಟಡಿ ಮಾಡೋದ್ರಿಂದ ಟೈಮ್ ಇನ್ ಎಕ್ಸಾಮ್ ಏನು ಹತ್ರ ಬರ್ತಾ ಇದೆ, ಹಾಗಾಗಿ ನಿಮಗೆ ಸ್ಟಡಿ ಮಾಡೋದಕ್ಕೆ ಈ ಬ್ಲೂ ಪ್ರಿಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.